ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ಕೃಷ್ಣ ಆಚಾರ್ಯ, ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ, ಇದರ ಗ್ರ್ಯಾಂಡ್ ಮಾಸ್ಟರ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದ ಟೈಟಲ್ ಅಂತಂದರೆ ಏಂಜಲ್ಸ್ಗಳ ವಿಶೇಷತೆ ಅಥವಾ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿಯ ವಿಶೇಷತೆಗಳೇನು ಅನ್ನುವಂಥ ವಿಚಾರದ ಬಗ್ಗೆ ನನ್ನ ಅನುಭವಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳಷ್ಟು ಜನ ನನಗೆ ಕರೆ ಮಾಡಿ ಈ ಏಂಜಲ್ಸ್ಗಳ ಬಗ್ಗೆ ಕೂಡ ತಮ್ಮ ಅನಿಸಿಕೆಯನ್ನು ಒಂದು ವಿಡಿಯೋ ಮಾಡಿ ಗುರುಗಳೇ ಅಂತ ಕೇಳ್ಕೊಂಡಿದ್ರಿ. ಹಾಗಾಗಿ ಅದನ್ನು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಬಹಳ ಜನರಲ್ಲಿ ಇರುವಂಥ ಗೊಂದಲ ಏನಂದರೆ, ಏಂಜಲ್ ದೇವಾಸ್ ಥೆರಪಿ ಅನ್ನೋದ್ರ ಬಗ್ಗೆ ಕೆಲವು ಗೊಂದಲಗಳಿರ್ತವೆ. ಇದು ವೆಸ್ಟರ್ನ್ ಅಥವಾ ಇಂಡಿಯನ್ ಹೇಳುವಂಥದ್ದು, ಅಥವಾ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂಥ ವಿದ್ಯೆನ ಅಂತ ಕೇಳುವಂಥ ಒಂದು ವಿಚಾರ ಇರುತ್ತೆ. ಇನ್ನು ಕೆಲವರು ಕಲಿತವರಲ್ಲಿ ಈ ಕಾರ್ಡ್ ಕಟ್ಟಿಂಗನ್ನು ನಾವು ಮಾಡಬಹುದೋ ಬೇಡವೋ. ಯಾಕಂದರೆ ಕೆಲವು ಗುರುಗಳು ಏಂಜಲ್ ದೇವಾಸ್ ಥೆರಪಿಯಲ್ಲಿ ಪ್ರಥಮ ಡಿಗ್ರಿಯಲ್ಲೇ ಕಾರ್ಡ್ ಕಟ್ಟಿಂಗ್ ಮೆಥಡ್ ಬಂದಿರುತ್ತೆ. ಆದರೆ ಆ ಕಾರ್ಡ್ ಕಟ್ಟಿಂಗನ್ನು ಸಪ್ರೇಟ್ ಫೀಸನ್ನು ತಗೊಂಡು ಅದನ್ನು ಮಾಡಿಕೊಡ್ತೇವೆ, ನಾವು ನಿಮ್ಮಲ್ಲಿ ಆ ಎಬಿಲಿಟಿ ಇಲ್ಲ ಹೇಳುವಂಥ ಒಂದು ಮಿಸ್ಲೀಡ್ ಮಾಡುವಂಥದ್ದು ಕೂಡ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಅದೆಲ್ಲ ವಿಚಾರದ ಕುರಿತು ನಾನು ಇವತ್ತು ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿಯ ವಿಶೇಷತೆಗಳ ಬಗ್ಗೆ ನಿಮ್ಮೊಂದಿಗೆ ನನ್ನ ಅನುಭವಗಳನ್ನು ಹಂಚಿಕೊಳ್ತೀನಿ. ಸ್ನೇಹಿತರೆ, ಈ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿ ಅಂದರೆ ಏನು? ಹಾಗಾದರೆ ನೋಡಿ, ನಮ್ಮಲ್ಲಿ ಕಂಡೀಷನೇಬಲ್ ಮತ್ತು ಅನ್ಕಂಡೀಷನೇಬಲ್ ಹೇಳುವಂಥ ಬಹಳಷ್ಟು ಎನರ್ಜಿಗಳು ಇರ್ತವೆ. ಕೆಲವು ಎನರ್ಜಿಗಳನ್ನು ನಾವು ಇನ್ವೈಟ್ ಮಾಡೋದು ಕೂಡ ಕಷ್ಟ ಆಗುತ್ತೆ, ಕೆಲವು ಬಹಳ ಸರಳವಾಗಿರುತ್ತೆ. ಈಗ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿ, ಈ ಏಂಜಲ್ಸ್ಗಳಂದರೆ ಏನು? ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವದೂತರು, ಗಂಧರ್ವರು ಅಥವಾ ದ್ವಾರಪಾಲಕರು ಅಥವಾ ಪವಾಡ ಪುರುಷರ ಒಂದು ಶಕ್ತಿಯನ್ನು ಪಡ್ಕೊಂಡು ನಮ್ಮ ಅಭೀಷ್ಟಗಳನ್ನು ಈಡೇರಿಸ್ಕೊಳ್ಳುವಂಥ ಒಂದು ಪದ್ಧತಿ. ಇಲ್ಲಿ ವೆಸ್ಟರ್ನು ಇದೆ, ಇಂಡಿಯನ್ ಇದೆ. ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂಥ ವಿದ್ಯೆ ಅಲ್ಲ ಇದು, ಅಥವಾ ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾದಂಥ ವಿದ್ಯೆ ಅಲ್ಲ. ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿಯನ್ನು ತೆಗೆದುಕೊಳ್ಳೋದ್ರಿಂದ ನಾವು ಇನ್ನೊಂದು ಧರ್ಮಕ್ಕೆ ಮತಾಂತರ ಕೂಡ ಆಗೋದಿಲ್ಲ. ಹಾಗಾಗಿ ಎಲ್ಲ ಒಂದು ಧರ್ಮದಲ್ಲೂ ಕೂಡ ಇರುವಂಥ ಒಂದು ವಿಧಾನ. ನಮ್ಮಲ್ಲಿ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿ ಅಂತ ನಾವು ಕರಿತೀವಿ. ದೇವತೆಗಳು ಕೂಡ ಇದರಲ್ಲಿ ಇರ್ತಾರೆ, ದೇವತೆಗಳು ಇರ್ತಾರೆ, ಏಂಜಲ್ಸ್ಗಳು ಇರ್ತಾರೆ. ಅಂದರೆ ದೇವದೂತರು, ಗಂಧರ್ವರು, ದ್ವಾರಪಾಲಕರು, ಅಥವಾ ನಮ್ಮಲ್ಲಿ ಪವಾಡ ಪುರುಷರ ಒಂದು ಶಕ್ತಿ ಕೂಡ ಇರುತ್ತೆ. ಇದನ್ನು ಬಳಸ್ಕೊಂಡು ನಾವು ಪ್ರಾಕ್ಟೀಸನ್ನು ಮಾಡುವಂಥದ್ದು. ವೆಸ್ಟರ್ನಲ್ಲಿ ದೇವತೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇಲ್ಲ, ಅವರು ಏಂಜಲ್ಸ್ಗಳಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ. ಹಿಂದೂ ಧರ್ಮವನ್ನು ಬಿಟ್ಟು ಉಳಿದ ಎಲ್ಲ ಧರ್ಮದವರು ಕೂಡ ಈ ದೇವದೂತರು, ಗಂಧರ್ವರಿಗೆ ಏಂಜಲ್ಸ್ ಅಂದ ಹೆಸರಿಂದ ಕರೆಯೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಏಂಜಲ್ಸ್ ಅಂತಲೇ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮನೆಯಲ್ಲಿರುವಂಥ ಒಂದು ಚಿಕ್ಕ ಮಗುವಿಗೆ ನಾವು ಒಂದು ಒಳ್ಳೆ ಹೆಸರನ್ನು ಇಟ್ಟಿರ್ತೀವಿ, ಆದರೆ ಪ್ರೀತಿಯಿಂದ ಪಾಪು ಪಾಪು ಅಂತ ಕರಿತೀವಿ. ಹೊರಗಿನ ಜನಕ್ಕೆ ಅವನ ಒರಿಜಿನಲ್ ಹೆಸರು ಗೊತ್ತಿರೋದಿಲ್ಲ, ನಾವು ಪಾಪು ಅಂತ ಕರೆಯೋದನ್ನು ಅವರು ಕೂಡ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಕೊನೆಗೆ ಅವನ ಒರಿಜಿನಲ್ ಹೆಸರಿಗಿಂತ ಈ ಪ್ರೀತಿಯ ಹೆಸರಿನಲ್ಲಿ ಪಾಪು ಅಂತ ಕರೆಯೋದಕ್ಕೆ ಕೂಡ ರೂಢಿಯಾಗಿಬಿಡುತ್ತೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಹಿಂದೂ ಸಂಪ್ರದಾಯವೊಂದನ್ನು ಬಿಟ್ಟು ಉಳಿದ ಎಲ್ಲ ಸಂಪ್ರದಾಯದವರು, ಎಲ್ಲ ಸಂಸ್ಕೃತಿಯವರು ಏಂಜಲ್ಸ್ ಅಂತ ಕರೆದಿರೋದ್ರಿಂದ ಅದನ್ನು ಏಂಜಲ್ಸ್ ಅಂತಲೇ ಕರಿತೀವಿ. ವೆಸ್ಟರ್ನಲ್ಲಿ ಏನಾಗಿದೆ ಬದಲಾವಣೆ ಅಂತಂದರೆ, ಅವರು ನಾವು ದೇವತೆಗಳಿಗೆ ಹಿಂದೂ ಸಂಪ್ರದಾಯದಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತೇವೆ ದೇವತೆಗಳಿಗೆ, ಅಲ್ಲದೆ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ದೇವತೆಯ ಹೆಸರನ್ನು ನಾವು ಬಳಸ್ಕೊಳ್ತೀವಿ. ಅದಕ್ಕೆ ಒಂದು ಸಾಂಕೇತಿಕ ರೂಪವನ್ನು ಕೊಟ್ವಿ, ಅದೇ ರೀತಿಯ ಸಾಂಕೇತಿಕವಾದಂಥ ಹೆಸರನ್ನು ಕೂಡ ಕೊಟ್ಟಿವಿ. ಉದಾಹರಣೆ ಸಂತಾನಕ್ಕೆ ಅಥವಾ ವಿವಾಹಕ್ಕೆ ಈ ಥರದ ವಿಚಾರಕ್ಕೆ ಸುಬ್ರಹ್ಮಣ್ಯ ಶ್ರೀಕೃಷ್ಣನನ್ನು ನಾವು ಬಳಸ್ಕೊಳ್ಳೋದಾದರೆ, ನಾವು ಹಣಕಾಸಿಗೆ ಲಕ್ಷ್ಮಿಯನ್ನು ಬಳಸ್ಕೊಳ್ತೇವೆ, ವಿದ್ಯೆಗೆ ಗಣೇಶ ಮತ್ತು ಸರಸ್ವತಿಯನ್ನು ಬಳಸ್ಕೊಳ್ತೇವೆ. ಹಾಗಾಗಿ ಇಲ್ಲೂ ಕೂಡ ಅವರು ಈ ಬೇರೆ ಬೇರೆ ಉದ್ದೇಶಗಳಿಗೆ ನಾವು ಯಾವ ರೀತಿ ದೇವತೆಗಳಿಗೆ ಬಳಸ್ಕೊಳ್ತೀವೋ ಅವರು ಏಂಜಲ್ಸಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ. ಆ ಉದ್ದೇಶಗಳಿಗೆ ಆ ಏಂಜಲ್ಸ್ ಅಂತೇಳಿ. ಹಾಗಾಗಿ ವೆಸ್ಟರ್ನ್ ಮತ್ತು ಇಂಡಿಯನ್ ಎರಡೂ ಮೆಥಡ್ಗಳು ಒಂದು ಕಾಂಬಿನೇಷನ್ ಆಗಿ ಬಹಳ ಸರಳವಾದಂಥ ಒಂದು ವಿಧಾನ ನಮಗೆ ಪರಿಚಯ ಆಗಿದೆ. ಅದನ್ನು ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿ ಅಂತ ನಾವು ಕರಿತೀವಿ. ಹಾಗಾದರೆ ಇದರ ವಿಶೇಷತೆ ಏನು? ಇದು ಅನ್ಕಂಡೀಷನೇಬಲ್ ಎನರ್ಜಿ. ನಾವು ಪ್ರಧಾನವಾಗಿ ಇಲ್ಲಿ ನೋಡಬೇಕಾದ ಅದನ್ನೇ. ಅಂದರೆ ಯಾವುದೇ ಈಗ ನಮ್ಮ ಸನಾತನ ಪದ್ಧತಿಯಲ್ಲಿ ಬಡವ ಶ್ರೀಮಂತ, ಒಳ್ಳೆಯವ ಕೆಟ್ಟವ, ಅಥವಾ
ಬೇರೆ ಬೇರೆ ಒಂದು ಮಾನದಂಡಗಳು ಕೂಡ ನಾವು ನೋಡ್ತೀವಿ ಕೆಲವು ಕಡೆ. ಆದರೆ ಇಲ್ಲಿ ಹಾಗಿಲ್ಲ. ಬಡವ ಶ್ರೀಮಂತರು ಮಾಡ್ಬೋದು, ಅಥವಾ ಹೆಣ್ಣು ಗಂಡು ಹೇಳುವಂಥ ಯಾವುದೇ ತಾರತಮ್ಯ ಇಲ್ಲ, ಕೆಟ್ಟವ ಒಳ್ಳೆಯವ ಅನ್ನುವಂಥ ಯಾವುದೇ ತಾರತಮ್ಯ ಇಲ್ಲ. ಏಂಜಲ್ಸ್ಗಳು ತನ್ನನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಕನೆಕ್ಟ್ ಆಗೋದನ್ನು ನಾವು ಇಲ್ಲಿ ನೋಡ್ತೇವೆ. ಇದು ಬಹಳ ಪ್ರಧಾನವಾದಂಥ ಒಂದು ವಿಧಾನ. ಆನಂತರ ಇಲ್ಲಿ ನಮ್ಮ ಅನುಷ್ಠಾನ ಪದ್ಧತಿಗಳು ಹೇಗೆ? ಅನುಷ್ಠಾನ ಪದ್ಧತಿ ಬಹಳ ಸರಳ. ಇಲ್ಲಿ ನಮ್ಮಲ್ಲಿ ಏಂಜಲ್ಸ್ಗಳ ಒಂದು ಕೆಟಗರಿ ಇರುತ್ತೆ. ಪ್ರೈಮರಿ ಏಂಜಲ್ಸ್, ಆರ್ಕ್ ಏಂಜಲ್ಸ್ಗಳು ಮತ್ತು ಸೀನಿಯರ್ ಏಂಜಲ್ಸ್ ಅಂತ. ಸರ್ವೇ ಸಾಮಾನ್ಯವಾಗಿ ನಮ್ಮ ಒಂದು ಕಷ್ಟಕ್ಕೆ ಸ್ಪಂದಿಸುವಂಥ ಏಂಜಲ್ಸ್ಗಳು ಆರ್ಕ್ ಏಂಜಲ್ಸ್ಗಳಾಗಿರ್ತವೆ. ಪ್ರಧಾನವಾದಂಥ 13 ಏಂಜಲ್ಸ್ಗಳ ಹೆಸರನ್ನು ಹೇಳಿ ನಮ್ಮ ಈ ಒಂದು ಸಕ್ಸಸ್ನಲ್ಲಿ ನೀವು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂಥೇಳಿ ಪ್ರತಿದಿನ ಒಂದು ಸರಿ ನಾವು ಹೇಳಿಬಿಟ್ರೆ ಸಾಕು. 24 ಅವರ್ಸ್ ಅಂದರೆ 24 ಗಂಟೆ, ಅಂದರೆ ಇಡೀ ದಿನ. ಇವತ್ತು ನಾವು ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೇವೋ ನಾಳೆ ದಿನ ಅಷ್ಟೇ ಗಂಟೆ ತನಕ ಕೂಡ ನಮ್ಗೆ ಆ ಎನರ್ಜಿ ಕನೆಕ್ಟ್ ಆಗಿರ್ತವೆ. ಯಾವುದೇ ಕಂಡೀಷನ್ಸ್ ಇಲ್ಲ, ಯಾವುದೇ ಸಿಂಬಲ್ಸ್ಗಳಿಲ್ಲ. ಬಹಳ ಸರಳವಾಗಿ ಒಂದು ಅರ್ಧ ಪೇಜ್ನಲ್ಲಿ ಅದನ್ನು ಓದ್ಬಿಟ್ರೆ ಇಡೀ ದಿನದ ಅನುಷ್ಠಾನಗಳು ನಮ್ಗೆ ಮುಗಿಯುತ್ತೆ. ಇನ್ನು ಈ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿ ಇನ್ನೊಂದು ವಿಶೇಷತೆಗಳ ನಾವು ಹೇಳಲೇಬೇಕು. ಸಾಮಾನ್ಯವಾಗಿ ಮೆಡಿಟೇಷನ್ ಅಥವಾ ಆಧ್ಯಾತ್ಮಿಕ ಸಾಧನೆ ಯಾವ ಥರ ಇರುತ್ತೆ? ನಮ್ಮಲ್ಲಿ ಹೆವಿ ಬ್ಲಾಕೇಜಸ್ ಇದ್ದಾಗ ಅದರ ಅನುಭವಗಳು ನಮಗೆ ಜಾಸ್ತಿ ಕಾಣೋದಿಲ್ಲ, ಅಥವಾ ನಿಧಾನವಾಗಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ಥರದ ಆಧ್ಯಾತ್ಮಿಕ ವಿಧಾನದಲ್ಲೂ ಕಂಡುಬರುವಂಥ ಒಂದು ಸತ್ಯ. ಆದರೆ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿ ಇದರ ತದ್ವಿರುದ್ಧ. ಬೇರೆ ಆಧ್ಯಾತ್ಮಿಕ ಕೋರ್ಸ್ಗಳು ಬ್ಲಾಕೇಜಸ್ ಹೆವಿ ಇದ್ದಾಗ ಸ್ಲೋ ರಿಸಲ್ಟ್ ಕೊಡೋದು ಅಥವಾ ನಿಧಾನವಾಗಿ ರಿಸಲ್ಟ್ ಕೊಟ್ಟರೆ, ಈ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿ ಅನ್ನುವಂಥದ್ದು ನಮ್ಮ ಬ್ಲಾಕೇಜಸ್ ಎಷ್ಟೇ ಇದ್ರೂ ಕೂಡ ಸ್ಟಾರ್ಟಿಂಗ್ಗೆ ರಿಸಲ್ಟನ್ನು ಕೊಡ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಇದು. ಯಾಕೆಂದರೆ ಜೀವನದಲ್ಲಿ ಸೋತು 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 ಎಲ್ಲನೂ ಕಳ್ಕೊಂಡು ಸಫರ್ ಆಗಿದ್ದವನಿಗೆ ಮತ್ತೆ ಕಾಯುವಂಥ ತಾಳ್ಮೆ ಇರೋದಿಲ್ಲ. ಅಂಥ ವ್ಯಕ್ತಿಗಳಿಗೆ ನಮ್ಗೆ ಅರ್ಜೆಂಟ್ ರಿಸಲ್ಟ್ ಎಲ್ಲಿ ಸಿಗತ್ತೆ ಅಂತ ಕಾಯ್ತಾ ಇರ್ತಾರೆ. ಕೆಲವು ಸೆಂಟರ್ನಲ್ಲಿ ಏನಾಗಿದೆ ಅಂದರೆ ಈ ಏಂಜಲ್ ದೇವಾಸ್ ಥೆರಪಿ ಅನ್ನುವಂಥದ್ದು ಬೇಡ, ಅದು ಸರಿ ಇಲ್ಲ, ಈ ಸರಿ ಹೇಳುವಂಥ ಕೆಲವು ಗುರುಗಳು ಇರ್ತವೆ, ಸೆಂಟರ್ಗಳು ಇರ್ತವೆ. ಅವ್ರು ತಮ್ಮಲ್ಲಿ ಆ ಕೋರ್ಸ್ ಇಲ್ಲ ಅನ್ನೋದನ್ನು ಮರೆಮಾಚಲಿಕ್ಕಾಗಿ ಅದು ಬೇಡ ಅಂತ ಹೇಳುವಂಥದ್ದು. ಆ ಕಲಿತಂಥ ವಿದ್ಯಾರ್ಥಿಗೆ ಗೊಂದಲ. ಆದರೆ ನಾವು ಬಹಳಷ್ಟು ವಿದ್ಯೆಗಳನ್ನು ನೋಡಿದ್ವಿ, ಬಹಳಷ್ಟು ಕೋರ್ಸ್ಗಳು ಕೂಡ ನಮ್ಮಲ್ಲಿದ್ದಾವೆ. ಎಲ್ಲ ಕೋರ್ಸ್ಗಳನ್ನು ನೋಡಿ ಕನ್ಕ್ಲೂಷನ್ಗೆ ಬಂದು ಈ ಅಭಿಪ್ರಾಯವನ್ನು ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಆನಂತರ ಈ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿಯಲ್ಲಿ ನಾವು ಬಹಳ ಒಂದು ಗಮನಿಸಬೇಕಾದಂಥ ಅಂಶ ಅಂತಂದರೆ ಚಕ್ರಗಳ ಸಮತೋಲನ. ಈಗ ನೋಡಿ, ನಮಗೆ ಚಕ್ರಗಳ ಸಮತೋಲನ ಮಾಡಲಿಕ್ಕೆ ಮತ್ತು ಅವರ ಪ್ರಭಾವಳಿ ಅವರವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ನಾವು ಮಾಡ್ತೇವೆ. ಸಾಮಾನ್ಯವಾಗಿ 90% ಜನರ ಅವರ ಸ್ವಲ್ಪ ಮಟ್ಟಿಗಾದರೂ ಕೆಲವರಿಗೆ ವಿಪರೀತ ಇಂಬ್ಯಾಲೆನ್ಸ್ ಆಗಿರ್ತವೆ, ಕೆಲವರು ಸ್ವಲ್ಪ ಮಟ್ಟಿಗಾದರೂ ಬ್ಯಾಲೆನ್ಸ್ ಆಗಿರ್ತವೆ. ಯಾಕಂದರೆ ನಾವು ಎಷ್ಟೇ ಧ್ಯಾನ ಮಾಡ್ತಾ ಹೋದ್ರೂ, ಎಷ್ಟೇ ಬ್ಯಾಲೆನ್ಸ್ ಮಾಡ್ತಾ ಬಂದ್ರೂ ರೆಗ್ಯುಲರ್ ಬರುವಂಥ ಬ್ಲಾಕೇಜಸ್ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತ ಮಾಡುವಂಥ ಸಾಧ್ಯತೆ ಇರ್ತವೆ. ಇಲ್ಲಿ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿಯನ್ನು ರೇಖೆ ಒಟ್ಟಿಗೆ ನಾವು ಮಾಡ್ಕೊಳ್ಳೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ಒಂದು ಕಡೆಯಿಂದ ರೇಖೆಯನ್ನು ಕೂಡ ನಾವು ಬಳಸ್ಕೊಂಡು ಚಕ್ರ ಬ್ಯಾಲೆನ್ಸನ್ನು, ಪ್ರಭಾವಳಿ ಬ್ಯಾಲೆನ್ಸನ್ನು ಮಾಡ್ಕೊಳ್ತೀವಿ. ಇನ್ನೊಂದು ಕಡೆಯಿಂದ ಈ ಏಂಜಲ್ಸು ಕೂಡ ನಮ್ಮ ಚಕ್ರ ಬ್ಯಾಲೆನ್ಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. ಯಾಕೆಂದರೆ ಇಲ್ಲಿರುವಂಥ ಚಕ್ರದಲ್ಲಿ ನಾವು ಬಳಸುವಂಥ ಏಂಜಲ್ಸ್ಗಳ ಸ್ವಂತ ಸ್ಥಾನ ಇರುತ್ತೆ, ಸ್ವಂತ ಮನೆ ಇದೆ. ಈಗ ನಮ್ಮ ಚಕ್ರಗಳು ಹೇಗೆ ಬ್ರಹ್ಮಾಂಡದ ಗ್ರಹಗಳಿಗೆ ಸ್ವಂತ ಮನೆನೋ, ಅದೇ ರೀತಿ ಈ ಏಂಜಲ್ಸ್ಗಳಿಗೂ ಸಹಿತ ಸ್ವಸ್ಥಾನ ಆಗಿರುತ್ತೆ. ಹಾಗಾಗಿ ಈ ಏಂಜಲ್ಸ್ಗಳು ತಮ್ಮ ಸ್ವಂತ ಮನೆಯನ್ನು ತಾವೇ ಸರಿ ಮಾಡ್ಕೊಂಡ್ಬಿಡ್ತವೆ ಅವರನ್ನು ಪ್ರೇ ಮಾಡೋದ್ರಿಂದ. ಅದ್ರ ಒಟ್ಟಿಗೆ ಪ್ರಭಾವಳಿ ಕೂಡ ಡೆವಲಪ್ ಆಗಿಬಿಡುತ್ತೆ. ಇದು ನಮಗೆ ಏಂಜಲ್ಸಿಂದ ಸಿಗುವಂಥ ದೊಡ್ಡ ಲಾಭ ಅಂತ ನಾವು ಹೇಳ್ಬೋದು. ಒಂದು ಕಡೆ ರೇಖೆ ಸಾಧನೆ, ಇನ್ನೊಂದು ಕಡೆ ಏಂಜಲ್ಸ್ ಸಾಧನೆ. ಏಂಜಲ್ಸ್ ಸಾಧನೆ ಮಾಡ್ಲಿಕ್ಕೆ ಏನಿಲ್ಲ, ಒಂದು ಅರ್ಧ ಪೇಜನ್ನು ಒಂದು 2 ನಿಮಿಷದಲ್ಲಿ ಓದ್ಬಿಟ್ರೆ ಮುಗ್ದೈತೆ, ಎಷ್ಟು ಸರಳವಾಗಿದೆ. ಇನ್ನು ಕೆಲವು ಕಡೆ ನಾವು ಕನ್ಫ್ಯೂಷನ್ ಮಾಡೋದು ನೋಡ್ತೀವಿ. ನಂಬರ್ ಕಾಂಬಿನೇಷನನ್ನು ಹೇಳ್ತಾರೆ, ಓ ಲಕ್ಕಿ ನಂಬರ್ ಅಲ್ಲ, ಅದೆಲ್ಲ ಇಲ್ಲಿ ನಿಮಗೆ ಬಳಸ್ಕೊಳ್ಲಿಕ್ಕೆ ಹೋಗಬೇಡಿ. ಯಾಕೋ ಅವ್ರಿಗೆ ಎಲ್ಲಿ ಕನಸು ಬಿದ್ದಿದೆಯೋ ಅಥವಾ ಯಾವ ಶಕ್ತಿ ಬಂದು ಅವರಿಗೆ ಇದು ಏನು ಅವ್ರ ಆಶೀರ್ವಾದ ಮಾಡಿಕೊಂಡು ಅವರಿಗೆ ಜ್ಞಾನವನ್ನು ಕೊಟ್ಟು ಹೋದ್ರು ನಮಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಒಳ್ಳೆ ಕೋರ್ಸನ್ನು ತಿರುಚುವಂಥ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಬಹಳ ಕಡೆ. ಹಾಗಾಗಿ ಬಹಳ ಬೇಸರದ ಸಂಗತಿ ಇದು.
ಯಾರು ಇಂಟ್ರಡ್ಯೂಸ್ ಮಾಡಿದ್ರು ಅವ್ರಿಗೆ ಅದ್ರ ಬಗ್ಗೆ ಹೇಳೇ ಇಲ್ಲ. ಆದರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಛೂ ಬಿಡೋದನ್ನು ಅಥವಾ ಕಿವಿಲಿ ಹೂ ಇಡೋದನ್ನು ಮಾಡೋದನ್ನು ನೋಡ್ತೀವಿ. ಇನ್ನು ಚಕ್ರಗಳ ಬ್ಯಾಲೆನ್ಸನ್ನು ಮಾಡಿದ ನಂತರ ನಾವು ಅವರ ಬ್ಯಾಲೆನ್ಸ್ ಕೂಡ ನ್ಯಾಚುರಲ್ ಆಗುತ್ತೆ, ಇಲ್ಲಿ ಅವರ ಕೂಡ ಡೆವಲಪ್ ಆಗುತ್ತೆ. ಇನ್ನು ಅದರ ನಂತರ ನಾವು ಇದು ನೋಡುವಂಥದ್ದು ಕ್ವಾರ್ಡ್ ಕಟಿಂಗ್ ಸಿಸ್ಟಮ್. ಬಹಳ ಇಂಪಾರ್ಟೆಂಟ್ ಆದಂಥ ಅಥವಾ ಬಹಳ ಮಹತ್ವವಾದಂಥ ಒಂದು ಮೆಥಡ್ ಇದು. ಈ ಏಂಜಲ್ಸಲ್ಲಿ ನಮಗೆ 3 ಡಿಗ್ರಿ ಬರೋದು, ಫಸ್ಟ್ ಸೆಕೆಂಡ್ ಮತ್ತು ಮಾಸ್ಟರ್ ಅಂತ ಬರುತ್ತೆ. ಫಸ್ಟ್ ಡಿಗ್ರಿಯಲ್ಲೇ ನಾವು ಏನು ಮಾಡ್ತೀವಿ, ಇದನ್ನು ಕ್ವಾರ್ಡ್ ಕಟಿಂಗನ್ನು ಮಾಡ್ಕೊಳ್ಬಹುದು. ಈ ಕ್ವಾರ್ಡ್ ಕಟಿಂಗನ್ನು ಏಂಜಲ್ ಆ್ಯಂಡ್ ದೇವಸ್ ಥೆರಪಿಯನ್ನು ಕಲಿತಂಥ ಪ್ರತಿಯೊಬ್ಬರು ಮಾಡಿಕೊಳ್ಳಿಕ್ಕೆ ಆ ಸಾಮರ್ಥ್ಯ ಹೊಂದ್ತಾನೆ. ಇದು ಬಹಳ ವಿಶೇಷ. ಆದರೆ ಕೆಲವು ಸೆಂಟರ್ಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ನೀವು ಕಾರ್ಡನ್ನು ಕಟ್ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ಕಾರ್ಡನ್ನು ನಮ್ಮ ಹತ್ರ ನೀವು ಕಟ್ ಮಾಡಿಸ್ಕೊಳ್ಬೇಕು, ನಮ್ಮ ಸೀನಿಯರ್ ಸ್ಟೂಡೆಂಟ್ ಅಥವಾ ನಾವು ಮಾಡ್ಕೊಳ್ತೀವಿ, ಅದಕ್ಕೆ ಎಕ್ಸ್ಟ್ರಾ ಫೀಸ್ ಕೊಡ್ರಿ. ದಯವಿಟ್ಟು ಆ ರೀತಿ ಹಣ ಕೊಡ್ಲಿಕ್ಕೆ ಹೋಗಬೇಡಿ. ಏಂಜಲ್ ಆ್ಯಂಡ್ ದೇವಸ್ ಥೆರಪಿಯಲ್ಲಿ ಫಸ್ಟ್ ಲೆವೆಲಲ್ಲಿ ನಿಮ್ಗೆ ಕಾರ್ಡ್ ಕಟಿಂಗ್ ಮಾಡ್ಕೊಳ್ಳುವಂಥ ಮೆಥಡ್ ಬರುತ್ತೆ. ಅದನ್ನು ನಾವು ನಿಮ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ನಮ್ಮ ಸೆಂಟರ್ ನಾವು ಕೊಡ್ತೀವಿ, ಬಹಳಷ್ಟು ಸೆಂಟ್ರಲ್ಲಿ ಕೊಡ್ತಾರೆ. ಆದರೆ ಕೆಲವು ಸೆಂಟರ್ನಲ್ಲಿ ಅವರು ಯಾಕೆ ಆ ಥರ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಬಹುಶಃ ಕಮರ್ಷಿಯಲ್ ಮೈಂಡ್ ಇರ್ಬೋದು. ಈ ಕಡೆ ಇದರಿಂದ ಎತ್ತೋದು ಹಣ, ಆ ಕಡೆ ಅದರಿಂದನೂ ಕೂಡ ಎತ್ತೋದು. ಯಾರಿಗೆ ಸಾಮರ್ಥ್ಯ ಇಲ್ಲ, ಕೇವಲ ರೇಖೆಯನ್ನು ಮಾತ್ರ ಕಲ್ತಿದ್ದಾನೆ, ರಾಜಕೀಯ ರೇಖೆಯನ್ನು ಮಾತ್ರ ಕಲ್ತಿದ್ದಾನೆ ಅಂದರೆ ಅಂಥವರಿಗೆ ಕಾರ್ಡ್ ಕಟಿಂಗ್ ಮಾಡುವಂಥ ಎಬಿಲಿಟಿ ಇರೋದಿಲ್ಲ. ಅಂಥವರು ಬೇರೆಯವರಿಂದ ಸ್ವಲ್ಪ ಫೀಸನ್ನು ಕೊಟ್ಟು ಅದನ್ನು ಮಾಡಿಸ್ಕೊಳ್ಬೋದು. ಆದರೆ ಏಂಜಲ್ ಆ್ಯಂಡ್ ದೇವಸ್ ಥೆರಪಿ ಫಸ್ಟ್ ಲೆವೆಲ್ ಕಲ್ತವನಿಗೆ ಕಾರ್ಡ್ ಕಟಿಂಗ್ ಮಾಡುವಂಥ ಆ ಒಂದು ಸಾಮರ್ಥ್ಯ ಬರುತ್ತೆ. ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ. ನಮ್ಮಲ್ಲಿಗೆ ಬಂದಾಗ ನಾವೆಲ್ಲರಿಗೂ ಮಾಡಿಕೊಡ್ತೀವಿ. ಹಾಗಂತ ಎಲ್ಲ ಇದನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅವರು ಕೂಡ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಅದನ್ನು ಒಂದು ವ್ಯಾಪಾರೀಕರಣ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕಾರ್ಡ್ ಕಟಿಂಗನ್ನು ನೀವು ಫಸ್ಟ್ ಡಿಗ್ರಿ ಆದವರು ಆರಾಮ್ ಮಾಡ್ಬೋದು. ನಿಮಗೆ ಬೇರೆಯವ್ರಿಗೂ ಕೂಡ ನೀವು ಕಾರ್ಡ್ ಕಟಿಂಗ್ ಮಾಡ್ಬೋದು, ನಿಮಗೆ ನೀವು ಮಾಡ್ಕೊಳ್ಬೋದು ರೆಗ್ಯುಲರ್. ಇದರಿಂದ ನಿಮ್ಗೆ ಕನ್ಫರ್ಮೇಷನ್ ಇರುತ್ತೆ. ಬೇರೆಯವ್ರ ಹತ್ರ ಹಣ ಕೊಟ್ಕೊಂಡು ಕಾರ್ಡ್ ಕಟಿಂಗ್ ಮಾಡಿಸ್ಕೊಂಡ್ರೆ ಅವ್ರು ರೆಗ್ಯುಲರ್ ಮಾಡ್ತಾರೆ, ನಿಮಗೇನು ಗ್ಯಾರಂಟಿ ಇದೆ? ಅವರು ಫೋನ್ ಎತ್ತಲಿಕ್ಕೆ ಟೈಮ್ ಇಲ್ಲದಿದ್ರು ಕಾರ್ಡ್ ಕಟಿಂಗ್ ಮಾಡ್ತಾರಾ? ಸೀನಿಯರ್ ಸ್ಟೂಡೆಂಟ್ ಹತ್ರ ಮಾಡ್ತಂತ ಹೇಳ್ತಾರೆ. ಸೀನಿಯರ್ ಸ್ಟೂಡೆಂಟ್ಗೆ ಬೇರೆ ಕೆಲಸ ಇರೋದಿಲ್ವಾ? ಅವ್ರ ಬುಕ್ಕಿಂಗ್ ತಗೊಂಡೆಲ್ಲ ಇವ್ರು ಮಾಡಿ ಕೊಡ್ತಾ ಇರ್ತಾರ. ಇವ್ರು ಒತ್ತಾಗಿ ಒಪ್ಕೊಂಡು ಕೊನೆಗೆ ಮಾಡಿದ್ರೆ ಯಾರು ಹೊಣೆ? ಅದಕ್ಕೆ ನಿಮ್ಮ ಹಣ ಹೋಯ್ತು, ರಿಸಲ್ಟ್ ಇಲ್ಲ. ಆದರೆ ಏಂಜಲ್ ಆ್ಯಂಡ್ ದೇವಸ್ ಥೆರಪಿಯಲ್ಲಿ ಫಸ್ಟ್ ಲೆವೆಲಲ್ಲಿ ನಿಮಗೆ ಈ ಕಾರ್ಡ್ ಕಟಿಂಗ್ ಸಿಸ್ಟಮ್ ಬರುತ್ತೆ. ಆನಂತರ ಇನ್ನೊಂದು ವಿಚಾರ ಅಂತಂದರೆ, ಯಾರು ಏಂಜಲ್ ಆ್ಯಂಡ್ ದೇವಸ್ ಥೆರಪಿ ಫಸ್ಟ್ ಡಿಗ್ರಿ ಮಾಡಿರ್ತಾರೋ ಅವರಿಗೆ ಬೇರೆಯವ್ರಿಗೆ ಹೀಲ್ ಮಾಡುವಂಥ ಸಾಮರ್ಥ್ಯ ಕೂಡ ಬರುತ್ತೆ. ವಿದ್ಯಾಭ್ಯಾಸಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಆನಂತರ ದಾಂಪತ್ಯ ಸಾಮರಸ್ಯ, ವಿವಾಹಕ್ಕಿರ್ಬೋದು, ನಕಾರಾತ್ಮಕ ಶಕ್ತಿಯನ್ನು ಹೊರಗಾಕ್ಲಿಕ್ಕಿರ್ಬೋದು, ಅಥವಾ ಹಣಕಾಸಿನ ವಿಚಾರ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇನ್ನೊಬ್ಬರಿಗೆ ಹೀಲ್ ಮಾಡ್ಬೋದು. ಡಿಸ್ಟನ್ಸ್ ಹೀಲಿಂಗೇ ಮಾಡ್ಬೋದು. ಈಗ ನಮಗೆ ರೇಖೆಯಲ್ಲಿ ಸ್ಪರ್ಶ ಹೀಲಿಂಗ್ ಜಾಸ್ತಿ ಪ್ರಾಧಾನ್ಯತೆ ಕೊಡುತ್ತೆ. ಹೈಯರ್ ಲೆವೆಲ್ ಮಾಡ್ಕೊಳ್ತಾ ಹೋದಾಗ ಅವರು ಡಿಸ್ಟನ್ಸ್ ಮಾಡೋದನ್ನು ಕೂಡ ಮಾಡ್ತಾರೆ, ಅದು ವಿಚಾರ ಬೇರೆ. ಇಲ್ಲಿ ಫಸ್ಟ್ ಡಿಗ್ರಿ ಕಲ್ತವನಿಗೆ ಆ ಒಂದು ಯೋಗ್ಯತೆ ಬಂದ್ಬಿಡ್ತದೆ, ಇನ್ನೊಬ್ಬರಿಗೆ ಹೀಲ್ ಮಾಡುವಂಥ ಒಂದು ಎಬಿಲಿಟಿ ಅವನು ಪಡ್ಕೊಳ್ತಾನೆ. ಇನ್ನೂ ಒಂದು ಬಹಳ 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 ಅಂದರೆ ವೆರಿ 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 ಇಂಪಾರ್ಟೆಂಟ್ ಆದಂಥ ಇನ್ನೊಂದು ವಿಚಾರ ಇದೆ, ಅದೇ ಅನುಭವಗಳು. ಏಂಜಲ್ ಆ್ಯಂಡ್ ದೇವಸ್ ಥೆರಪಿಯಲ್ಲಿ ಯಾರು ಸಾಧಕರಿರ್ತಾರೆ ಅಥವಾ ಯಾರು ಏಂಜಲ್ಸನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವು ದಿನದಲ್ಲಿ ಕೆಲವು ಶಕ್ತಿಗಳು ಅವರಿಗೆ ಕನೆಕ್ಟ್ ಆಗಿರೋದು ಅವರ ಗಮನಕ್ಕೆ ಬಂದ್ಬಿಡುತ್ತೆ. ಯಾವ್ಯಾವ ರೀತಿಯಲ್ಲಿ? ಉದಾಹರಣೆಗೆ ಎಲ್ಲೋ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಯಾರೋ ಅವ್ರನ್ನ ಹಿಂಬಾಲಿಸ್ತಾರ ಅನುಭವ ಆಗುತ್ತೆ. ಹಿಂದೆ ಮುಂದೆ ನೋಡಿದ್ರೆ ಯಾರೂ ಇರೋದಿಲ್ಲ. ನೆರಳಿನ ರೂಪದಲ್ಲಿ ಸಹಿತ ನಿಮ್ಮನ್ನು ಹಿಂಬಾಲಿಸ್ತಾರೆ. ನೆರಳು ಯಾರು ಬರ್ತಾ ಇರುವಂಥ ಅನುಭವಗಳೇ ಬೇರೆ, ನೆರಳಿನ ಅನುಭವನೇ ಬೇರೆ. ಆ ರೀತಿ ಕಾಣಿಸ್ಕೊಳ್ತಾರೆ ನಿಮಗೆ. ಆನಂತರ ನೀವು ಹೋದಲ್ಲಿ ಬಂದಲ್ಲಿ ಪರ್ಫ್ಯೂಮ್ ಟೈಪ್ ಅಂದರೆ ಒಂದು ಸುವಾಸನೆ ರೀತಿಯಲ್ಲಿ ನಿಮ್ಗೆ ಅನುಭವಗಳಾಗ್ತವೆ. ಸುತ್ತಮುತ್ತಲು ಯಾವುದೇ ಒಂದು ಪರ್ಫ್ಯೂಮು ಇರೋದಿಲ್ಲ, ಅಗರಬತ್ತಿಯನ್ನು ಹಚ್ಚಿರೋದಿಲ್ಲ ಅಥವಾ ಧೂಪವನ್ನು ಹಚ್ಚಿರೋದಿಲ್ಲ, ಯಾವುದೇ ಒಂದು ಪರಿಮಳಯುಕ್ತ ಹೂವಿನ ಗಿಡ ಕೂಡ ಇರೋದಿಲ್ಲ. ಆದರೆ ನಿಮ್ಗೆ ಆ ಥರದ ಒಂದು ಪರ್ಫ್ಯೂಮು, ಒಂದು ಸುವಾಸನೆ ಬಂದ ರೀತಿಯಲ್ಲಿ ಅನುಭವಗಳಾಗ್ತವೆ. ಇನ್ನು ಸ್ಪರ್ಶ ರೂಪದಲ್ಲಿ ನಿಮಗೆ ಕನೆಕ್ಟ್ ಆಗಿಬಿಡ್ತಾರೆ. ಯಾರೋ ನಿಮ್ಮನ್ನು ಟಚ್ ಮಾಡಿರ್ತಾರ ಅನುಭವಗಳು. ಸುತ್ತಮುತ್ತಲು ಯಾರೂ ಇಲ್ಲ, ನೀವು ಡೇಂಜರ್ ಪೊಸಿಷನಲ್ಲಿದ್ದಾಗ ನಿಮ್ಮನ್ನು ಯಾರೋ ಟಚ್ ಮಾಡ್ತಾರ ಅನಿಸುತ್ತೆ. ಇದು ಬಹಳಷ್ಟು ಅನುಭವ. ಅಂದರೆ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ಇರುವಂಥ ಭಾಗದಲ್ಲಿ ನೀವು ಓಡಾಡ್ತಾ ಇದ್ರೆ ಅಥವಾ ಯಾರಿಗೊಬ್ಬರಿಗೆ ದೀಕ್ಷೆ ಕೊಡ್ತಾ ಇದ್ರೆ, ಯಾರಿಗೊಬ್ಬರಿಗೆ ಹೀಲಿಂಗ್ ಮಾಡ್ತಾ ಇದ್ರೆ,
ಅವರಿಂದ ಏನಾದರೂ ನಕಾರಾತ್ಮಕ ಶಕ್ತಿ ನಿಮಗೆ ಪ್ರವೇಶ ಆಗೋಂಗಿದ್ರೆ ಅವರನ್ನು ನಿಮ್ಮನ್ನು ಟಚ್ ಮಾಡುವಂಥ ಪ್ರಯತ್ನ, ಅಂದರೆ ನಿಮ್ಮನ್ನು ಎಚ್ಚರಿಸುವಂಥ ಪ್ರಯತ್ನ ಮಾಡ್ತಾರೆ. ಇನ್ನು ವಿಜುವಲ್ ಆಗೂ ಕೂಡ ಕಾಣಿಸ್ಕೊಳ್ತಾರೆ, ಕನಸಿನ ರೂಪದಲ್ಲಿ ಅಥವಾ ಯಾವುದೋ ಫ್ರೆಂಡ್ಸ್ ರೂಪದಲ್ಲಿ, ದೇವರ ರೂಪದಲ್ಲಿ. ಅವಾಗ ನಿಮಗೆ ಏನೋ ಒಂದು ದರ್ಶನ ಆಗುವಂಥದ್ದು, ನಿಮಗೆ ಸಂಬಂಧಪಟ್ಟಂಥ ಶಕ್ತಿಗಳು ನಿಮಗೆ ದರ್ಶನ ಆಗುವಂಥದ್ದು, ಅಥವಾ ಸಾಧು ಸಂತರ ರೂಪದಲ್ಲಿ, ದೇವರ ರೂಪದಲ್ಲಿ ದರ್ಶನ ಆಗುವಂಥದ್ದು. ಇನ್ನು ದಿವ್ಯ ದೃಷ್ಟಿಯ ಅನುಭವ, ನೀವು ಅದೇನು ಹೇಳ್ತಾರಲ್ಲ, ಹಳ್ಳಿ ಕಡೆ ಇರ್ಬೋದು, ಅವನಿಗೇನೋ ಯಕ್ಷೆ ಬರ್ತದೆ, ಅಥವಾ ಅವನಿಗೆ ಕಾಲಜ್ಞಾನ ಗೊತ್ತಿದೆ, ದಿವ್ಯ ದೃಷ್ಟಿ ಬಂದಿದೆ, 6th and 3rd ಐ ಓಪನ್ ಆಗಿದೆ, ಏನೋ ಭವಿಷ್ಯ ಹೇಳ್ತಾನೆ, ಆ ರೀತಿ ಕೂಡ ಕನೆಕ್ಟ್ ಆಗ್ತದೆ. ಆ ಸಾಧ್ಯತೆಗಳು ಇದರಲ್ಲಿ ತುಂಬ. ಯಾಕಂದರೆ ಎಷ್ಟೋ ಜನರಿಗೆ ತಮ್ಮ ಪೂರ್ವಿಕರ ಎನರ್ಜಿ ನಮ್ಗೆ ಕನೆಕ್ಟ್ ಆಗಬೇಕು, ಅಥವಾ ದೈವಿಕ ಎನರ್ಜಿ ನಮ್ಗೆ ಕನೆಕ್ಟ್ ಆಗಬೇಕು ಅನ್ನುವಂಥ ಒಂದು ಇದಿರುತ್ತೆ, ಹಂಬಲ ಇರುತ್ತೆ. ಆ ರೀತಿ ಕೂಡ ನಮಗೆ ಏಂಜಲ್ಸ್ಗಳು ಕನೆಕ್ಟ್ ಆಗ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ಅನುಭವ ಯಾವ ಥರ ಅಂದರೆ ಅಶರೀರವಾಣಿ ರೂಪದಲ್ಲಿ, ಅಂದರೆ ಯಾರೋ ನಮ್ಮನ್ನು ಕರೆಯುವಂಥದ್ದು, ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೆಸರನ್ನು ಇಟ್ಟು ಕರೀತಾರೆ. ಹಿಂದೆ ಶ್ರೀಕೃಷ್ಣನ ಜನ್ಮ ಆದ ನಂತರ ಕಂಸನಿಗೆ, ಅವನು ದುಷ್ಟವನು, ಅಂಥವನಿಗೆ ನಿನ್ನ ಶತ್ರು ಹುಟ್ಕೊಂಡಿದ್ದಾನೆ, ನೀನು ಜಾಗೃತ ಆಗಿರು ಅನ್ನುವಂಥ ಸಂದೇಶವನ್ನು ಕೊಟ್ಟರು. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಚರಿತ್ರೆಯಲ್ಲಿ ದುಷ್ಟಳಾದಂಥ ರಾಕ್ಷಸಿ ಮಹಿಷಿಗೆ ಇಲ್ಲಿ ಮಣಿಕಂಠ ಹುಟ್ಟಿದ ನಂತರ, ಅಥವಾ ಅಯ್ಯಪ್ಪ ಸ್ವಾಮಿ ಹುಟ್ಟಿದ ನಂತರ ಕನಸಿನ ರೂಪದಲ್ಲಿ ಅವಳಿಗೆ ಕೊಲ್ಲುವಂಥ ಒಂದು ಚಿತ್ರಣವನ್ನು ಕಾಣಿಸ್ಬಿಟ್ಟಿದ್ದಾರೆ. ಯಾಕಂದರೆ ಆ ಮಹಿಷಿ ಅನ್ನುವಂಥವಳು ಅಥವಾ ಕಂಸ ಎನ್ನುವನು ಏಂಜಲ್ಸ್ಗಳನ್ನು ಜಾಸ್ತಿ ನಂಬ್ತಿದ್ದ, ಪ್ರೇ ಮಾಡ್ತಾ ಇದ್ದ. ಆದರೆ ತಮ್ಮನ್ನು ಸ್ಮರಣೆ ಮಾಡ್ಕೊಳ್ಳುವಂಥವ್ರು ಎಲ್ಲರಿಗೂ ಕೂಡ ಇವರು ಸಹಾಯವನ್ನು ಮಾಡ್ತಾರೆ. ಹಾಗಾಗಿ ಏಂಜಲ್ಸು ಬಹಳ ಒಂದು ಪರಿಣಾಮಕಾರಿಯಾದಂಥ ವಿಧಾನ. ನಮ್ಮ ಎಷ್ಟೋ ಕನಸುಗಳು ಇದರಲ್ಲಿ ನಾವು ಈಡೇರಿಸ್ಕೊಳ್ಬೋದು. ಹಾಗಾಗಿ ಈ ಏಂಜಲ್ ದೇವಾಸ್ ಥೆರಪಿ ಅನ್ನುವಂಥದ್ದು ನಮಗೆ ಬಹಳ, ನಮ್ಮ ಒಂದು ಆಧ್ಯಾತ್ಮಿಕ ಸಾಧನೆ ಜೊತೆಗೆ ಸ್ವಲ್ಪ ಒಂದು ಅರ್ಧ ಪೇಜನ್ನು ಓದ್ಕೊಂಡು ನಾವು ಕಂಟಿನ್ಯೂ ಮಾಡಿದ್ವಿ ಅಂದರೆ, ಈ ಕಡೆ ನಮ್ಮ ಕರ್ಮಫಲಗಳು ಕಳೆಯುತ್ತೆ ರೇಖೆಯಿಂದ, ಆನಂತರ ಇನ್ನೊಂದು ನಮಗೆ ಫಾಸ್ಟ್ ರಿಸಲ್ಟ್ಗಳು ಕೂಡ ಬರ್ತವೆ. ಯಾರ್ಯಾರು ರೇಖೆಯನ್ನು ಪ್ರಾಕ್ಟೀಸ್ ಮಾಡ್ತೀರೋ ಅದ್ರ ಒಟ್ಟಿಗೆ ಏಂಜಲ್ಸನ್ನು ಕೂಡ ಕಲ್ತ್ಕೊಳ್ಬೋದು. ಹಾಗಂತ ರಾಜಕೀಯ ರೇಖೆ ಮತ್ತು ಉಸಿರು ರೇಖೆ ಒಟ್ಟಿಗೆ ಕಲಿಯೋ ಆಗಿಲ್ಲ, ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಇರ್ತವೆ, ಈಕ್ವಲ್ ಆಗಿಬಿಡುತ್ತೆ. ಆದರೆ ಏಂಜಲ್ಸನ್ನು ಅದ್ರ ಒಟ್ಟಿಗೆ ಕಲ್ತ್ಕೊಂಡು ಹೋಗ್ಬೋದು. ಕಾರ್ಡ್ ಕಟ್ಟಿಂಗನ್ನು ಕೂಡ ನೀವು ಕಲಿಬೋದು. ಇನ್ನು ನಾವು ನಿಮ್ಗೊಂದು ಕಿವಿ ಮಾತು ಹೇಳುವಂಥದ್ದು ಏನಂತಂದರೆ, ನೀವು ನಂಬರ್ ಕಾಂಬಿನೇಷನ್ ಬಗ್ಗೆ ಕೆಲವರ ಒಂದು ಅಭಿಪ್ರಾಯ ಇದೆ, ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಈ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿಯಲ್ಲಿ ನಂಬರ್ ಇದೆ, ಅಂದರೆ ಲಕ್ಕಿ ನಂಬರ್ ಅಂತ ಇದೆ. ಆದರೆ ನಾವು ಏಂಜಲ್ಸನ್ನು ಪ್ರೇ ಮಾಡೋದ್ರಿಂದ ಅದರಿಂದನೇ ನಮ್ಗೆ ಪಾಸಿಟಿವ್ ಆಗಿರುತ್ತೆ. ಅಲ್ಲಿ ಮತ್ತು ನಾವು ಪಾಸಿಟಿವ್ ಬೇರೆ ನೆಗೆಟಿವ್ ಬೇರೆ ಅಂತ ನಾವು ಡಿಸೈಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರತಿ ರೀತಿ ನಾವು ನಮಗೆ ಲಕ್ಕಿ ನಂಬರ್ ಕಂಡ್ರೆ ಮಾತ್ರ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಹೇಳುವಂಥ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು. ಇದರಿಂದ ಮುಂದೆ ತುಂಬ ತೊಂದರೆಗಳಾಗ್ತವೆ. ಆ ಲಕ್ಕಿ ನಂಬರ್ ಕಂಡಿಲ್ಲ ಅಂತಂದರೆ ಮಕ್ಕಳ ಅಡ್ಮಿಷನ್ ಮಾಡೋದು, ಅಥವಾ ಮೀಟಿಂಗ್ ಅಟೆಂಡ್ ಆಗುವಂಥದ್ದು, ಅಥವಾ ಹೆಣ್ಣು ನೋಡ್ಲಿಕ್ಕೆ ಹೋಗುವಂಥದ್ದು, ಇಂಥದ್ದೆಲ್ಲ ಫಾರ್ಮಾಲಿಟೀಸ್ಗೆ ನಾವು ಅವಾಯ್ಡ್ ಮಾಡ್ತೀವಿ, ಅಪಶಕುನ ಅಂತ ತಿಳ್ಕೊಳ್ತೀವಿ. ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ನಾವು ಏಂಜಲ್ಸನ್ನ ಪ್ರೇ ಮಾಡೋದ್ರಿಂದ ಎಲ್ಲ ನಂಬರ್ಗಳು ನಮ್ಗೆ ಪಾಸಿಟಿವ್ ಆಗ್ತವೆ. ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ ಹೇಳುವಂಥದ್ದಲ್ಲ, ಆ ಮಾನದಂಡ ಬೇಡ. ಇದ್ರ ಬಗ್ಗೆ ನಾವು ತುಂಬ ಚರ್ಚೆಗಳನ್ನು ಕೂಡ ಮಾಡಿದ್ದೀವಿ ಬೇರೆ ಬೇರೆ ಕಡೆಯಲ್ಲಿ. ಹಾಗಾಗಿ ಈ ಕಾರ್ಡ್ ಕಟ್ಟಿಂಗನ್ನು ಮಾಡುವಂಥ ವಿಚಾರದಲ್ಲಿರುವಂಥ ಗೊಂದಲ ಇರ್ಬೋದು, ಅಥವಾ ನಂಬರ್ ಕಾಂಬಿನೇಷನ್ ಬಗ್ಗೆ ಇರುವಂಥ ಗೊಂದಲ ಇರ್ಬೋದು. ನಂಬರ್ ಕಾಂಬಿನೇಷನು ತನ್ನಿಂದ ತಾನೇ ನಮ್ಗೆ ಪಾಸಿಟಿವ್ ಆ್ಯಕ್ಟಿವ್ ಆಗುತ್ತೆ. ಅಲ್ಲಿ ನಮ್ಗೆ ಎದುರು ಕಾಣುವಂಥ ಲಕ್ಕಿ ನಂಬರ್ ಹೇಳುವಂಥ ಮನಸ್ಥಿತಿ ನಿಮಗೆ ಖಂಡಿತ ಒಳ್ಳೆಯದಲ್ಲ, ಅದು ಬೇಡ. ಹಾಗಾಗಿ ಇಲ್ಲಿ ನಾವು ಇಷ್ಟು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ, ಅದರ ವಿಶೇಷತೆಗಳ ಬಗ್ಗೆ ನಾನು ಹೇಳಿದ್ದೀನಿ. ಹಾಗಾಗಿ ನೀವು ಯಾರಿಗೆ ಈ ಪರಿಪೂರ್ಣವಾದಂಥ ಕೋರ್ಸ್ ನಿಮಗೆ ಬೇಕು ಅನಿಸುತ್ತೋ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳು ಕೂಡ ಇರ್ತವೆ. ವೆಬಿನಾರ್ನ ಕಂಡಕ್ಟ್ ಮಾಡ್ತೀವಿ, ರಿಪಿಟೇಷನ್ ಕ್ಲಾಸ್ಗಳಿರ್ತವೆ. ಆನಂತರ ನಿಮಗೆ ಕೆಲವು ಆಡಿಯೋನು ಕೂಡ ಕೊಡ್ತೀವಿ ನಾವು ಬೇರೆ ಬೇರೆ ಕೋರ್ಸ್ಗಳಿಗೆ. ಆನಂತರ PDF ಒಟ್ಟಿಗೆ ಹಾರ್ಡ್ ಕಾಪಿಯನ್ನು ಕೂಡ ನಿಮ್ಗೆ ಕೊರಿಯರ್ ಅಥವಾ ಪೋಸ್ಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಎಲ್ಲೂ ಕನ್ಫ್ಯೂಷನ್ ಇರೋದಿಲ್ಲ. ಕಾರ್ಡ್ ಕಟ್ಟಿಂಗನ್ನು ನಾವು ಡೈರೆಕ್ಟ್ ನಿಮ್ಗೆ ಹೇಳ್ಕೊಡ್ತೀವಿ ಫಸ್ಟ್ ಲೆವೆಲಲ್ಲಿ, ಮತ್ತು ಇನ್ನು ಬೇರೆಯವರಿಗೆ ಹೀಲ್ ಮಾಡುವಂಥ ಮೆಥಡನ್ನು ಕೂಡ ಹೇಳ್ಕೊಡ್ತೀವಿ. ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಗೊಂದಲ ಬೇಡ. ನಿಮಗೆ ಎಲ್ಲೇ ಇಂದು ಕಲ್ತಿದ್ರೆ ನಿಮ್ಗೆ ಅಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದರೆ ನಮ್ಮ ಗ್ರೂಪಿಗೆ ಬರ್ಬೋದು, ನಮ್ಮ ಒಂದು ಸೆಂಟ್ರಿಗೆ ನೀವು ಜಾಯ್ನ್ ಆಗ್ಬೋದು. ಹಾಗಂತ ನೀವು ಒಂದು ಕಡೆ ಕಲ್ತಂಥವ್ರು ಇನ್ನೊಂದು ಕಡೆ ಬರಬಾರ್ದು ಹೇಳುವಂಥದ್ದಿಲ್ಲ. ನಮ್ಮಲ್ಲಿ ನೀವು ಯಾವುದಾದ್ರೂ ಕೋರ್ಸನ್ನು ಪಡ್ಕೊಳ್ಳುವಂಥ ಮನಸ್ಸಿದ್ರೆ ಬನ್ನಿ, ನಮ್ಮ ಗ್ರೂಪಲ್ಲಿ ಇಟ್ಕೊಳ್ತೀವಿ. ಹಿಂದೆ ನೀವು ಏನೇನು ಕಲ್ತಿದ್ರೋ ಅದನ್ನು ಕರೆಕ್ಷನ್ ಮಾಡುವಂಥ ಅವಶ್ಯಕತೆ ಇದ್ದರೆ ನಾವು ಫ್ರೀಯಾಗಿ ನಿಮ್ಗೆ ಕರೆಕ್ಷನ್ ಮಾಡಿಕೊಡ್ತೀವಿ. ಮತ್ತು ನಮ್ಮ ಸೆಂಟರ್ನಲ್ಲಿ ನೀವು ಬಂದಾಗ ನೀವು ಸ್ಟಾರ್ಟಿಂಗಿಂದ ಕಲಿಬೇಕು ಹೇಳುವಂಥ ಮಾನದಂಡ ಇಲ್ಲ. ಕೆಲವು ಸೆಂಟರ್ನಲ್ಲಿ ಇದೆ, ನೀವು ಒಂದು ಸೆಂಟರ್ನಿಂದ ಇನ್ನೊಂದು ಸೆಂಟರ್ಗೆ ಗುರುಗಳ ಹತ್ರ ಹೋದ್ರಿ ಅಂದರೆ ನೀವು ಪ್ರಾರಂಭದಿಂದ ಕಲಿಬೇಕು ಹೇಳುವಂಥ ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅವ್ರದ್ದು. ಆ ಥರ ಎಲ್ಲೂ ಇಲ್ಲ. ಅದು ಕೆಲವರು ಅವ್ರ ಮನಸ್ಥಿತಿ ನಮಗೆ ಬೇಡ.
ಹಾಗಾಗಿ ನಮ್ಮಲ್ಲಿ ಆ ಥರದ ಒಂದು ವ್ಯವಸ್ಥೆ, ಅಂದರೆ ಆ ಥರದ ಒಂದು ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ನಾವು ಮಾಡೋದಿಲ್ಲ. ಆ್ಯಕ್ಚುಲಿ ಅದರ ಅವಶ್ಯಕತೆ ಕೂಡ ಇಲ್ಲ. ನೀವು ಎಲ್ಲೇ ಕಲ್ತಿರೋ, ಈಗ ರೇಖೆಯನ್ನು ಫಸ್ಟ್ ಕಲ್ತ್ರಿ, ಸೆಕೆಂಡ್ ಕಲ್ತ್ರಿ, ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮುಂದಿನ ಒಂದು ಕೋರ್ಸನ್ನು ನೀವು ಬೇರೆ ಕಡೆ ಕಲಿಬೋದು. ಹಾಗಂತ ಬೇರೆ ಸೆಂಟ್ರಿಗೆ ಹೋದಾಗ ಸ್ಟಾರ್ಟಿಂಗಿಂದನೇ ಕಲಿಬೇಕು ಅನ್ನುವಂಥ ಅವಶ್ಯಕತೆ ಎಲ್ಲೂ ಇರೋದಿಲ್ಲ. ಅದೆಲ್ಲ ನಿಮ್ಗೆ ಅನಾವಶ್ಯಕ ಮಿಸ್ಲೀಡ್ ಮಾಡುವಂಥ ಒಂದು ಪ್ರಯತ್ನ ಅಷ್ಟೇ. ಹಾಗಾಗಿ ನಮ್ಮ ಸೆಂಟ್ರಿಗೆ ಬಂದರೆ ನಿಮಗೆ ನಾವು ಎಲ್ಲ ರೀತಿಯಲ್ಲೂ ಸಹಿತ ಸಹಾಯವನ್ನು ಮಾಡ್ತೇವೆ. ಪ್ರತಿದಿನ ರಾತ್ರಿ 8:30 ಮೇಲೆ ನಿಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಾನೇ ಸಿಗ್ತೀನಿ ನಿಮಗೆ ಮಾಹಿತಿ ಕೊಡಲಿಕ್ಕೆ. ವೆಬಿನಾರ್ಗಳು ಉಚಿತವಾಗಿರ್ತವೆ, ರಿಪಿಟೇಷನ್ ಕ್ಲಾಸ್ಗಳು ಉಚಿತವಾಗಿರ್ತವೆ. ಅನಂತರ ಹಿಂದೆ ನೀವು ಕಲಿತಂಥ ಯಾವುದೇ ಗೊಂದಲಗಳಿದ್ರೂ ಕೂಡ ನಾವು ಉಚಿತವಾಗಿ ನಿಮಗೆ ಅದನ್ನು ಮಾಡಿಕೊಡ್ತೀವಿ. ಹಾಗಾಗಿ ನಮ್ಮ ಸೆಂಟರ್ನಲ್ಲಿ ಬಂದು ನೀವು ನಿಮ್ಮ ಆಧ್ಯಾತ್ಮಿಕ ಪ್ರಯತ್ನವನ್ನು ಅಥವಾ ಒಂದು ಸಾಧನೆಯನ್ನು ಮಾಡಬಹುದು. ಹಾಗಾಗಿ ಪ್ರಾರಂಭದಿಂದ ಇಲ್ಲಿ ತನಕ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ, ಇನ್ನು ಯಾವುದೇ ಒಂದು ಸಲಹೆ ಬೇಕಾದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರ್ ಇರುತ್ತೆ, ಅಥವಾ ಈ ವಿಡಿಯೋದ ಕೊನೆಯಲ್ಲೂ ಕೂಡ ನಂಬರ್ ಇರುತ್ತೆ, ನಮ್ಮನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.